ಚಿತರಾಗಿದ್ದಾರೆ. ಅದಕ್ಕಾಗಿ ಸಮಾನ ಪೋಷಕ ಹಕ್ಕು ಬೇಕು ಅಂತ ಬೀದಿಗಿಳಿದಿದ್ದಾರೆ. ತಾಯಿಗೆ ಸಿಕ್ಕಷ್ಟೇ ತಂದೆಗೂ ಮಕ್ಕಳ ಪಾಲನೆ ಅಧಿಕಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಾಳೆ ವಿಶ್ವ ತಂದೆಯರ ದಿನಾಚರಣೆ. ಅಂದ್ರೆ ಜನ್ಮ ಕೊಟ್ಟವನಿಗೆ ಮಕ್ಕಳು ಶುಭಕಾಮನೆ ತಿಳಿಸೋ ವಿಶೇಷ ದಿನ. ಆದ್ರೆ ಈ ಸಂತಸ ಹಂಚಿಕೊಳ್ಳೋದ್ರಿಂದ ಎಷ್ಟೋ ಜನ ವಂಚಿತರಾಗಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ವಿಚ್ಛೇದನ ಪಡೆದು ಮಕ್ಕಳ ಲಾಲನೆ ಪಾಲನೆ ಹಕ್ಕನ್ನು ಕಳೆದುಕೊಂಡ ನತದೃಷ್ಟರಿದ್ದಾರೆ. ಹೀಗೆ ಮಕ್ಕಳ ಪ್ರೀತಿಗೆ ಹಂಬಲಿಸೋ ಅಪ್ಪಂದಿರು ಕ್ರಿಸ್ಟ್ ಸಂಸ್ಥೆ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು. ಮಕ್ಕಳ ಪಾಲನೆಗೆ ಅಧಿಕಾರವನ್ನು ತಾಯಿಗೆ ಸಿಕ್ಕಷ್ಟೇ ತಂದೆಗೂ ನೀಡಬೇಕು ಅಂತ ಆಗ್ರಹಿಸಿದ್ರು. ತಂದೆಗೆ ಮಗುಗೆ ಬಾಂಧವ್ಯ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಇದು ಒಂಥರ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇವತ್ತು ಫಾದರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ನಾವು ಇಷ್ಟು ಜನ ಬಂದಿದ್ದಾರೆ. ವಿಚ್ಛೇದನದ ನಂತರ ಮಕ್ಕಳ ಪಾಲನೆ ತಾಯಿಯ ಮೂಲಭೂತ ಹಕ್ಕು ಅಂತ ಕಾನೂನು ಪ್ರತಿಪಾದಿಸುತ್ತೆ. ಆದ್ರೆ ತಂದೆಗೂ ಮಕ್ಕಳ ಮೇಲೆ ಅಷ್ಟೇ ಹಕ್ಕಿದೆ. ಹಾಗಾಗಿ ಮಕ್ಕಳ ಪಾಲನೆ ಜವಾಬ್ದಾರಿಯನ್ನ ತಂದೆಗೂ ನೀಡಬೇಕು ಅಂತ ಒತ್ತಾಯಿಸಿದ್ರು. ನಾನು ಒಂದು ಅಪ್ಪ ಆಗಿದ್ದೇನೆ. ನನಗೂ ನನ್ನ ಮಗನ ಜೊತೆಗೆ ನೋಡುವಂತ ಒಂದು ಸಂದರ್ಭವನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಾ ಕೇಳ್ತೇನೆ. ಕೋರ್ಟ್ ಹತ್ರ ಹೋದ್ರು ಕೋರ್ಟಲ್ಲಿ ಯಾರು ನಮ್ಗೆ ಇದು ಮಾಡೋದಿಲ್ಲ. ವಿಸಿಟೇಷನ್ ರೈಟ್ಸ್ ಅಂತ ತಗೊಳ್ತಾರೆ. ನಾವೇನು ಬೇವರ್ಸಿಗಳ ಮಗನ ಜೊತೆ ನಾವು ಇರೋದಕ್ಕೆ ನಮ್ಗೆ ಬಿಡ್ತಾ ಇಲ್ಲ. ತಂದೆಯಿಂದ ದೂರವಿರೋ ಮಕ್ಕಳು ಕೂಡ ಅಪ್ಪನ ಜೊತೆಯಲ್ಲಿ ಬೆರೆಯಲು ಅವಕಾಶ ನೀಡಿ ಅಂತ ಮನವಿ ಮಾಡಿವೆ. ನನಗೆ ತಂದೆ ಇದ್ದಿದ್ರೆ ಎಷ್ಟೋ ಖುಷಿಯಾಗಿರ್ತಿದ್ದೆ. ಈಗ ನಮ್ಮಪ್ಪ ಬಿಟ್ಟೋದ್ರು, ನಮ್ಮಮ್ಮ ಒಬ್ಬರೇ ಇರೋದು. ನಮ್ಮಮ್ಮಗೂ ಹುಷಾರಿಲ್ಲ. ಕಾನೂನು ಏನೇ ಹೇಳಿದ್ರು ಮಕ್ಕಳ ಲಾಲನೆ ಪಾಲನೆ ಹೆತ್ತವರ ಕರ್ತವ್ಯ. ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಈ ಹಕ್ಕಿನಲ್ಲಿ ತಂದೆ ತಾಯಿಗಳದ್ದು ಸಮಪಾಲಿರಬೇಕು. ಕಸ್ತೂರಿ ಮೆಟ್ರೋ, ಬೆಂಗಳೂರು. ಈಗ ಒಂದು